ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನೆಲಕಡಲೆ ಚಾಟ್ ಮಾಡ್ತಾ ಇದ್ದೇನೆ. ನೆಲಕಡಲೆ 2 ಕಪ್ನಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು 2 ಗಂಟೆ ನೀರಿನಲ್ಲಿ ನೆನೆ ಹಾಕಬೇಕು. 2 ಗಂಟೆ ನೀರಿನಲ್ಲಿ ಚೆನ್ನಾಗಿ ನೆನೆಯಬೇಕು. ಆಮೇಲೆ ಇದನ್ನು ಬೇಯಿಸಿಕೊಳ್ಳುವಂಥದ್ದು. ಈಗ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. 1 ಸೀಟಿ ಬಂದ ತಕ್ಷಣ ಸಿಮ್ ಮಾಡಿ 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಾ ಇದ್ದರೆ 1 ವಿಸಿಲ್ ಬಂದ ತಕ್ಷಣ ಸಿಮ್ ಮಾಡಿ 350 ಅಥವಾ 300ಅಲ್ಲಿ ಇಟ್ಟು 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ಬೇಯಿಸಿದ ನೆಲಕಡಲೆಯನ್ನು ನೀಟಾಗಿ ನೀರನ್ನು ಬಸಿದುಕೊಳ್ಳಿ. ಈ ಥರ ಒಂದು ಪ್ಲೇಟ್ ಇಟ್ಟು ನೀಟಾಗಿ ಬಸಿದುಕೊಳ್ಳಿ. ಈಗ ಚಾಟ್ ಮಾಡಲು ಏನೆಲ್ಲ ಬೇಕು ಅಂತ ನೋಡೋಣ. 1 ಕಪ್ನಷ್ಟು ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ನಿಂಬೆಹಣ್ಣು, 2 ಸ್ಪೂನಷ್ಟು ಜೀರಿಗೆ ಪುಡಿ, ಖಾರಕ್ಕೆ ತಕ್ಕ ಖಾರ ಪುಡಿ, 2 ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಚಾಟ್ ಸಿದ್ಧವಾಗ್ತದೆ. ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಆಮೇಲೆ ಕ್ಯಾರೆಟ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇಯಿಸಿದ ನೆಲಕಡಲೆ ಇಷ್ಟನ್ನು ಹಾಕ್ಕೊಳ್ಬೇಕು. ಆಮೇಲೆ ಪೌಡರ್ಗಳು ಅದನ್ನು ಹಾಕ್ಕೊಳ್ಳುವಂಥದ್ದು. ನೀವು ಈರುಳ್ಳಿ ತಿನ್ನೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು. ಇದು ಒಂದು ಹೈ ಪ್ರೋಟೀನ್ ರೆಸಿಪಿ, ಸಂಜೆಯ ಸ್ನ್ಯಾಕ್ಸ್ ಆಗಿ ತಿನ್ನಬಹುದು. ಬೇಯಿಸಿದ ನೆಲಕಡಲೆ ಒಳ್ಳೆ ರುಚಿ ಆಗ್ತದೆ ತಿನ್ನಲಿಕ್ಕೆ. ಕ್ಯಾರೆಟ್ ಸಿಹಿಯಾಗಿರ್ತದೆ, ಅದಕ್ಕೋಸ್ಕರ ಸಿಹಿಗೆ ಏನನ್ನೂ ಹಾಕ್ಕೊಳ್ತಾ ಇಲ್ಲ. ಈಗ ನಾನು ಖಾರಕ್ಕೆ ತಕ್ಕ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿಕೊಳ್ಳಬಹುದು. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಿಂಬೆ ರಸವನ್ನು ಹಿಂಡಿದರೆ ರುಚಿಯಾದ ನೆಲಕಡಲೆ ಚಾಟ್ ತಿನ್ನಲು ರೆಡಿ ಆಗ್ತದೆ. ನೀವು ಬೇಕಿದ್ದಲ್ಲಿ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಬಹುದು. ಈಗ ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಒಂದು ಸುಲಭವಾದ ಅಡುಗೆ, ಬೇಗನೆ ಆಗ್ತದೆ. ಡೀಪ್ ಫ್ರೈಯನ್ನು ಮಾಡ್ತಾ ಇಲ್ಲ, ಹಾಗಾಗಿ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೂ ಬಹಳ ಇಷ್ಟವಾಗ್ತದೆ. ಸಂಜೆ ಹೊತ್ತಿನಲ್ಲಿ ಸ್ನ್ಯಾಕ್ಸ್ ಆಗಿ ಮಾಡಿ ಕೊಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.